ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಈ ದಿನ ಮಾರ್ಗಶಿರ ಮಾಸದಲ್ಲಿ ಶುಕ್ರವಾರ, ವೆರಿ ಪವರ್ಫುಲ್ ಡೇ. ಹಾಗೆ ನಮಗೆ ಕೃತಿಕಾ ನಕ್ಷತ್ರ ಕೂಡ ಬಂದಿದೆ. ಕೃತಿಕಾ ನಕ್ಷತ್ರ ಮಾರ್ಗಶಿರ ಮಾಸದಲ್ಲಿ ಬರೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ. ಇದನ್ನು ಮಿಸ್ ಮಾಡಿಕೊಳ್ಬೇಡಿ. ನೀವು ತಪ್ಪದೇ ನಿಮ್ಮ ಮನೆಯಲ್ಲಿ ಶಿವಸ್ವಾಮಿಯ ಏನಾದರೂ ಫೋಟೋ ವಿಗ್ರಹ ಇದ್ದರೆ ಅಥವಾ ನೀವು ದೇವಸ್ಥಾನಕ್ಕೆ ಏನಾದರೂ ಹೋದರೆ ಈ ಸಣ್ಣ ಕೆಲಸ ಮಾಡಿ. ಮನುಷ್ಯನಿಗೆ ಈ ಒಂದು ಕಾಲಮಾನದಲ್ಲಿ ಎಲ್ಲ ಥರದ ಕಷ್ಟಗಳು, ಅವಮಾನಗಳು, ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ. ಪ್ರತಿನಿತ್ಯ ಮನುಷ್ಯ ಅಂದ ಮೇಲೆ ಕಷ್ಟ ಅನ್ನೋದು ಬರ್ತಾನೇ ಇರುತ್ತೆ. ಅದಕ್ಕೆ ಸಮಸ್ಯೆಗೆ ಬಗೆಹರಿಸಿಕೊಳ್ಳುವಂಥ ಪರಿಹಾರಗಳು ಕೂಡ ನಮಗೆ ಈ ವಿಶೇಷ ದಿನಗಳು ಅನ್ನೋದು ಇರುತ್ತೆ. ಪ್ರಕೃತಿಯಲ್ಲಿ ಇಷ್ಟೊಂದು ವಿಶೇಷವಾದ ಒಂದು ಪವರ್ಫುಲ್ ಒಂದೇ ಸರಿ ನಮಗೆ ಈ ನಕ್ಷತ್ರಗಳು ಬರೋದು ಕೂಡ ತುಂಬ ಅಂದರೆ ತುಂಬ ಅದೃಷ್ಟ ಅಂತಲೇ ಹೇಳ್ಬಹುದು. ಅದಕ್ಕೋಸ್ಕರ ಮಾರ್ಗಶಿರ ಮಾಸದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಇರುತ್ತೆ. ಇದು ಕೃತಿಕಾ ನಕ್ಷತ್ರ ಆಗಿರೋದ್ರಿಂದ ನಾವು ಈ ಅರುಣಾಚಲದಲ್ಲಿ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಶಿವಸ್ವಾಮಿಗೆ ಒಂದು ದೀಪವನ್ನು ಬೆಳಗಿಸ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಅದು ಎಲ್ರಿಗೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಈ ಅಭಿಷೇಕವನ್ನು ನಾವು ಮಾಡಿದ್ರೆ ನಮ್ಮ ಬಹಳ ದಿನಗಳ ಕೋರಿಕೆ, ಕನಸು ಎಲ್ಲ ನೆರವೇರುತ್ತೆ. ಸಮಸ್ಯೆಗಳು ಅನ್ನೋದು ಬೆಟ್ಟದಷ್ಟಿದ್ರೂ ಕೂಡ ಅದು ಕರ್ಪೂರದ ರೀತಿ ಕರಗೋಗುತ್ತೆ. ತುಂಬ ಜನಕ್ಕೆ ಸ್ನೇಹಿತರೆ ಈ ಒಂದು ಸಂಸಾರದಲ್ಲಿ, ಈ ಜಂಜಾಟದಲ್ಲಿ ನಮಗೆ ಸಾಕಾಗಿದೆ. ಯಾರು ನಮ್ಮ ಮಾತು ಕೇಳಲ್ಲ. ಮನೆಯಲ್ಲಿ ಒಂದು ನಾವು ಏನಾದರೂ ಪಡ್ಕೊಳ್ಬೇಕು ಅಂದ್ರೂ ತುಂಬ ಒದ್ದಾಡಬೇಕಾಗುತ್ತೆ. ಯಾವಾಗಲೂ ದುಡ್ಡಿನ ಸಮಸ್ಯೆ, ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ತುಂಬ ನಾವು ನೋವು ಪಡ್ಕೊಳ್ತಾ ಇದ್ದೀವಿ. ಸಮಸ್ಯೆಗಳು ಅನ್ನೋದು ಆ ರೀತಿ ಇದೆ ಅಂತ ತುಂಬ ಜನ ಹೇಳ್ಕೊಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮಗೆ ಈ ಸಣ್ಣ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವ ಹಾಗೆ ಯಾವಾಗಲೂ ಅಷ್ಟೇ ಒಂದೊಂದು ಕಷ್ಟಕ್ಕೂ ಒಂದೊಂದು ಪರಿಹಾರ ಅನ್ನೋದು ಯಾವಾಗಲೂ ಇರುತ್ತೆ. ಅದನ್ನು ಮಾಡಿಕೊಂಡಾಗ ಮಾತ್ರ ಅದರ ರಿಸಲ್ಟು, ಅದರ ಪ್ರಭಾವ ನಮಗೆ ಗೊತ್ತಾಗುತ್ತೆ. ನಾವು ಅಂದ್ಕೊಳ್ತಾ ಇರ್ತೀವಿ ತುಂಬ ಕಡಿಮೆ ಸಂಬಳ ತರುವಂಥ ಎಷ್ಟೋ ಜನ ತುಂಬ ಪ್ರೀತಿಯಿಂದ, ನಂಬಿಕೆಯಿಂದ, ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಾರೆ. ಆದರೆ ಎಷ್ಟೇ ದುಡ್ಡಿದ್ರೂ ಕೂಡ ಒಬ್ಬೊಬ್ಬರಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ, ಆರೋಗ್ಯ ಅನ್ನೋದು ಇರೋದಿಲ್ಲ. ಇದೆಲ್ಲ ಕೈ ಕೊಡ್ತಾ ಇರುತ್ತೆ. ಅದಕ್ಕೆ ನೀವು ಇವತ್ತು ಕೃತಿಕಾ ನಕ್ಷತ್ರ ಎಲ್ಲರ ಮನೆಯಲ್ಲೂ ಶಿವಸ್ವಾಮಿಯ ಫೋಟೋ ಇದ್ದರೆ ತಪ್ಪದೆ ಆ ತಂದೆಗೆ ಕ್ಲೀನಾಗಿ ಫೋಟೋ ಒರೆಸಿ ನೀವು ವಿಭೂತಿಯನ್ನು ಇಟ್ಟು, ಯಾಕಂದರೆ ಆ ತಂದೆಗೆ ವಿಭೂತಿ ಅನ್ನೋದು ತುಂಬ ಪ್ರೀತಿಕರ. ಶಿವಲಿಂಗ ಏನಾದರೂ ಇದ್ದರೆ ನೀವು ಅಭಿಷೇಕಕ್ಕೆ ಅಂತಂದ್ಬಿಟ್ಟು ಒಂದು ಕಾಯಿಯ ವಿಚಾರ ಹೇಳ್ತೀನಿ. ಅದು ಎಷ್ಟು ಶಕ್ತಿದಾಯಕವಾಗಿರುತ್ತೆ. ಏಕೆಂದರೆ ಕೃತಿಕಾ ನಕ್ಷತ್ರದಲ್ಲಿ ನಾವು ಅದರಿಂದ ಅಭಿಷೇಕ ಮಾಡಿದ್ರೆ ಮಾತ್ರ ನಮ್ಮ ಕೋರಿಕೆಗಳು, ಬಹಳ ವರ್ಷಗಳ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಎಷ್ಟೋ ಜನಕ್ಕೆ ಸಮಸ್ಯೆಗಳೇ ಬಗೆಹರಿತಾ ಇಲ್ಲ ಅಂತ ಅಂದ್ಕೊಳ್ತೀವಿ. ಅದು ಸಂತಾನ ಭಾಗ್ಯ ಇರಬಹುದು, ಮನೆ ಕಟ್ಟೋದು, ಆಸ್ತಿ, ನಮಗೆ ಒಂದು ಅಣ್ಣ ತಮ್ಮಂದರು, ಅಕ್ಕ ತಂಗಿರ ಒಂದು ಬಿಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿದೆ ಅಂತ ಹೇಳುವಂಥವರು. ಆ ಮನೆಯ ಯಜಮಾನನಿಗೆ ಯಾವಾಗಲೂ ಅಷ್ಟೇ ಒಂದು ದುಡಿಯುವಂಥ ಕೈ ಸ್ಟ್ರಾಂಗಾಗಿ ಇರಬೇಕು. ಆ ದುಡಿಯುವಂಥ ಮನುಷ್ಯ ಯಾವಾಗಲೂ ಸ್ಟ್ರಾಂಗಾಗಿದ್ದರೆ ಆ ಮನೆಗೆ ಒಂದು ಪಿಲ್ಲರ್ ಥರ. ಆ ಮನುಷ್ಯನಿಗೆ ಸ್ವಲ್ಪ ವೀಕ್ ಆಗಿಬಿಟ್ರೆ ಎಷ್ಟು ಕಷ್ಟಗಳಾಗ್ಬಿಡುತ್ತೆ ಸ್ನೇಹಿತರೆ. ಸಮಸ್ಯೆಗಳು ಅನ್ನೋದು ಬೆಟ್ಟದಷ್ಟು ಆಗುತ್ತೆ. ದುಡಿಯುವಂಥ ಕೈ ದೊಡ್ಡದಾಗ್ತಾ ಬಂದರೆ ಸಮಸ್ಯೆಗಳು ಅನ್ನೋದು ಬಗೆಹರಿತಾ ಬರುತ್ತೆ. ಅದಕ್ಕೆ ಆದಾಯ ಹೆಚ್ಚಾಗೋದಕ್ಕೆ ಗಂಡನ ಆಯಸ್ಸು, ಹಾಗೆ ಆ ಒಂದು ಮನೆಯಲ್ಲಿ ದುಡಿಮೆ ಅನ್ನೋದು ಜಾಸ್ತಿಯಾಗಿ ಆದಾಯ ಅನ್ನೋದು ಹುಡುಕುತ್ತಾ ಬರಬೇಕು. ಅಭಿವೃದ್ಧಿ ಅನ್ನೋದು ಕಾಣಬೇಕು. ಮನೆಯಲ್ಲಿ ಅಭಿವೃದ್ಧಿ ಇಲ್ಲದೆ ಇದ್ದರೆ ಯಾವಾಗಲೂ ನಿಂತ ನೀರಾಗಿಬಿಡುತ್ತೆ ಜೀವನ. ಅದಕ್ಕೆ ಈ ದಿನ ಸ್ನೇಹಿತರೆ ನಿಮಗೇನಾದರೂ ನಿಮ್ಮ ಮನೆಯಲ್ಲೇ ಫೋಟೋ ವಿಗ್ರಹ ಇದ್ದರೆ ಅಭಿಷೇಕಕ್ಕೆ ಇದು ಮಾಡ್ಕೊಳ್ಳಿ. ದಾಳಂಬರಿ ಹಣ್ಣು ಅಂದರೆ ಪೊಮೊಗ್ರಾನೇಟ್ ಬರುತ್ತಲ್ವ, ಆ ದಾಳಿಂಬೆ ಹಣ್ಣಿನ ಆ ಒಂದು ಜ್ಯೂಸ್
ತೆಗೆದುಬಿಟ್ಟು ಯಾರು ಅಭಿಷೇಕಕ್ಕೆ ದೇವಸ್ಥಾನದಲ್ಲಾದರೂ ಕೊಡಬಹುದು ಅಥವಾ ಮನೆಯಲ್ಲಾದರೂ ಮಾಡಬಹುದು. ಕೊಟ್ಟರೆ ನಿಮಗೆ ನಿಜವಾಗ್ಲೂ ಮಾತುಗಳಲ್ಲಿ ಹೇಳಿದ್ರೆ ಅದು ಕಡಿಮೆ, ರಿಸಲ್ಟ್ ಮಾತ್ರ ನಮಗೆ 100% ಚೆನ್ನಾಗಿ ಬರುತ್ತೆ. ಎಲ್ಲೋ ಇದ್ದಂಥವರು ಇಷ್ಟು ಚೆನ್ನಾಗಿ ಅವರ ಲೈಫಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಅನಿಸುತ್ತೆ ನೋಡಿ. ಅಂಥ ಬದಲಾವಣೆ ಅನ್ನೋದು ನಮ್ಮಲ್ಲಿ ಬೇಕು ಅಂತ ಯಾರು ಬಯಸ್ತಾರೆ? ಎಲ್ರಿಗೂ ಅಷ್ಟೇ ಒಂದು ಹೆಲ್ತು, ರಿಲೇಷನ್ಶಿಪ್ಪು, ಫೇಮು, ನೇಮು ಎಲ್ಲ ಕೂಡ ನಮಗೆ ಸೊಸೈಟಿಯಲ್ಲಿ ಬೇಕು ಅಂತ ಒಂದೇ ಸಾರಿ ಬಯಸುವಂಥವರು ಈ ರೀತಿಯ ವಿಶೇಷ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು. ಅಥವಾ ಬೇಗ ನಾವು ನೋಡೋದಕ್ಕಾಗಲಿಲ್ಲ ಅಥವಾ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ದಾಳಂಬ್ರಿ ಹಣ್ಣನ್ನು ತಗೊಂಡು ಬಂದು ಕೂಡ ನೀವು ಬಿಡಿಸಿಬಿಟ್ಟಾದರೂ ಪೂಜೆಗೆ ಇಡಬಹುದು. ಕೆಲವೊಂದು ಪೂಜೆಗಳಿಗೆ, ಕೆಲವೊಂದು ಅಭಿಷೇಕಗಳಿಗೆ ಇದರದೇ ಆದಂಥ ಒಂದು ವಸ್ತು ಅನ್ನೋದು ಇರುತ್ತೆ. ಅದನ್ನು ಇಟ್ಟಾಗ ನಮ್ಮ ಕೋರಿಕೆಗಳು ನೆರವೇರುತ್ತೆ. ಅದೇ ಥರನೇ ಈ ಕೃತ್ತಿಕಾ ನಕ್ಷತ್ರದಲ್ಲಿ ನಾವು ಶಿವನಿಗೆ ಮಾಡುವಂಥ ಒಂದು ವಿಧಾನವನ್ನು ತಿಳಿಸಿದ್ದೀನಿ. ಇನ್ನು ನಾವು ಯಾವಾಗಲೂ ಅಷ್ಟೇ ಶಿವಸ್ವಾಮಿಗೆ ಅಭಿಷೇಕ ಮಾಡಬೇಕು ಅಂದರೆ ಮೊದಲು ಪ್ರಥಮವಾಗಿ ಮಾಡುವಂಥದ್ದು ನೀರಿನಿಂದ ಮಾಡ್ತೀವಿ. ಎಲ್ಲರೂ ಅಷ್ಟೇ, ಎಲ್ರಿಗೂ ಸಿಗುವಂಥದ್ದು ಅದು ನೀರು. ಆ ನೀರಿನಿಂದ ಮಾಡಿದ್ರೇನೂ ಕೂಡ ತಂದೆ ತುಂಬ ಅಂದರೆ ತುಂಬ ಸಂತೃಪ್ತಿ ಪಡ್ತಾರೆ. ನಾವು ಇನ್ನಷ್ಟು ನಮಗೆ ಆ ತಂದೆಯನ್ನು ಸಂತೃಪ್ತಿ ಪಡಿಸೋದಕ್ಕೆ ಈ ಅಭಿಷೇಕ ಮಾಡಿಸೋದು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಏಳಿಗೆ ಕಾಣ್ತಾರೆ, ತುಂಬ ಸುಸಂಸ್ಕೃತರಾಗಿ ಇರ್ತಾರೆ. ಆ ಮನೆಯಲ್ಲಿ ಇರುವಂಥ ಗೃಹಿಣಿಗೆ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿಯ ವಿಶೇಷ ದಿನಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ರಾತ್ರಿಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನೀವು ಮನೆಯಲ್ಲಿ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದೇ, ಅಥವಾ ದೇವಸ್ಥಾನದಲ್ಲಿ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ಹೋಗಿ ನೀವು ಅದನ್ನು ಅಭಿಷೇಕಕ್ಕೆ ಕೊಟ್ಟು ಪೂಜೆ ಮುಗಿಸ್ಕೊಂಡು ಬಂದು ನೋಡಿ. ನಿಮ್ಮ ಜೀವನದಲ್ಲಾಗುವ ಬದಲಾವಣೆಗಳು ನಿಮಗೆ ತುಂಬ ಸಂತೋಷ ಕೊಡುತ್ತೆ. ಇಷ್ಟು ಸುಲಭವಾಗಿ ಯಾರು ಇವತ್ತು ಶುಕ್ರವಾರ ದಿನ, ಅದು ಕೃತ್ತಿಕಾ ನಕ್ಷತ್ರ ಬಂದಿರುವಂಥ ಸಂದರ್ಭದಲ್ಲಿ ಮಾಡ್ಕೊಳ್ತಾರೋ ಅವರ ಕನಸೆಲ್ಲ ನನಸಾಗುವಂಥ ಒಂದು ಸಂದರ್ಭ ಅಂತ ಹೇಳ್ತೀನಿ. ಈ ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.